ಮಾಡ್ತೇನಪ್ಪ. ಆ ಒಂದು ಭಾವನೆ ಎಷ್ಟು ಹೆವಿ ಆಗಿತ್ತು ನನಗೆ. ಆಮೇಲೆ ಈ ಸಂಸ್ಥೆಗೆ ನಾ ಬಂದು ನಿಯರ್ಲಿ 36 ಇಯರ್ಸ್ ಆಗ ನಂದು ಸರ್ವಿಸ್. 88 ನಾ ಜಾಯ್ನ್ ಆಗಿದ್ದೀನಿ. 88 ನಾ ಜಾಯ್ನ್ ಆದ್ರೆ 92ದಾಗ ನಾ ಪರ್ಮನೆಂಟ್ ಆದೆ. ಪರ್ಮನೆಂಟ್ ಆದಂತಂದ್ರೆ ನಂದು ಲಾಂಗ್ ರನ್ ನಿಯರ್ಲಿ 36 ಇಯರ್ಸ್ ಆಫ್ ಸರ್ವಿಸ್ ನಂದು. ಆ ಒಂದು ಲಾಂಗ್ ರನ್ 36 ಇಯರ್ಸ್ದೊಳಗೆ ಮೋಸ್ಟ್ಲಿ ನನ್ನ ಲೈಫ್ ಹೆಂಗಿತ್ತು ಲಾಸ್ಟ್ 3 ಇಯರ್ಸ್ ಬಿಟ್ಟು ಒಂದು ಅಗದಿ ಸ್ಯಾಟಿಸ್ಫೈಡ್ ಒಂದು ಸೋಲೋ ಲೈಫ್. ಯೂಶಲಿ ನಂದು ಕೆಲಸ ಯಾವಾಗ ಅಂತಂದ್ರೆ ಒಂದು ಅನೌನ್ಸ್ಮೆಂಟ್ ಬಂದಾಗ, ಫಂಕ್ಷನ್ ಬಂದಾಗ ಭಾಳಷ್ಟು ಅದರಲ್ಲಿ ಮತ್ತು ನನಗೆ ಡಿಪಾರ್ಟ್ಮೆಂಟ್ದೊಳಗೆ ಮುಂದೆ ನಾನು ಹೇಳ್ತಾ ಇದ್ದೆ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ದೊಳಗೆ ನಾನು ಕಂಪ್ಲೀಟ್ಲಿ ಇನ್ವಾಲ್ವ್ ಆಗೈತೆ. ಹುಡುಗರು ಸ್ಟೂಡೆಂಟ್ಸ್ ಎಲ್ಲ ನಾನು ಇನ್ನೂ ಮಟನು ರಿಕಗ್ನೈಸ್ ಮಾಡ್ಬೇಕಾದ್ರೆ ಸಿಂಡ್ರೆಲ್ಲಾ ಮೇಡಮ್ ನಿಕ್ ನೇಮ್ ಮೇಡಮ್ ಅಂತಿದ್ರು ನಂಗೆ. ಇವರೆಲ್ಲ ಮೋಸ್ಟ್ ಆಫ್ ದಮ್ ಆರ್ ಮೈ ಸ್ಟೂಡೆಂಟ್ಸ್. ಅವರೆಲ್ಲ ನನಗೆ ಸಿಂಡ್ರೆಲ್ಲಾ, ನನ್ನ ಮಗಳ ಹೆಸರು ಕೂಡ ಸಿಂಡ್ರೆಲ್ಲಾ ಅಂತ ತಿಳ್ಕೊಂಡಿದ್ರು. ಆಮೇಲೆ ನಮ್ಮ ಗಾಡಿ ಮೇಲೂ ಸಿಂಡ್ರೆಲ್ಲಾ ಐತಿ. ಆಮೇಲೆ ಇದು ಕೆಲವೊಂದು ಹಗಲ್ಬರಿ ಫಿಲ್ಮ್ ಇಂಥವೆಲ್ಲ ನಾಟಕಗಳ ಕ್ಯಾರೆಕ್ಟರ್ಸನ್ನ ನನಗೆ ಅಸೋಸಿಯೇಟ್ ಮಾಡ್ತೀನಿ. ನನಗೆ ಅವ್ರು ನಾನು ಯಾವಾಗ ಸಿಂಡ್ರೆಲ್ಲಾ ಹೀಗೆಲ್ಲ ಹೇಳ್ತಿದ್ರಲ್ಲ ಖುಷಿ ಆಗ್ತಿತ್ತು. ಯಾಕಂದ್ರೆ ನಾನು ಒಂದು ಹೇಳುವಂಥ ವಿಷಯದ ಬಗ್ಗೆ ಅವ್ರಿಗೆ ಅದಕ್ಕೆ ನಾ ಪರ್ಟಿಕ್ಯುಲರ್ಲಿ ಮೊದಲು ಎಲ್ಲ ಮ್ಯಾನೇಜ್ಮೆಂಟ್ನವ್ರಿಗೆ ಭಾಳಷ್ಟು ಥ್ಯಾಂಕ್ಸ್ ಹೇಳ್ತೀನಿ. ಆದರೆ ಇವತ್ತು ನಾ ಈ ಪೊಸಿಷನ್ಗೆ ಬರಬೇಕಾದ್ರೆ ಪರ್ಟಿಕ್ಯುಲರ್ಲಿ ಕಡ್ಕೋ ಡಾಕ್ಟರ್ ಅವರನ್ನು ನಮ್ಗೆ ಭಾಳಷ್ಟು ಸ್ಕೋಪ್ ಕೊಟ್ಟರು. ಮತ್ತು ನಮ್ಮ ಮದುವೆಯಲ್ಲೂ ಕೂಡ ಭಾಳಷ್ಟು ಅವ್ರು ಆ್ಯಕ್ಚುಲಿ ಮೇಡಮ್ ಸರ್ ಎಲ್ಲರೂ ಕೂಡ ಮದುವೆ ಮಾಡಿದ್ರು. ನಿಮಗೆಲ್ಲ ಗೊತ್ತಿದ್ದಂಥ ವಿಷಯ. ಮದುವೆ ಮಾಡಿದ ತಕ್ಷಣ ನಮ್ಗೆ ಯಾವುದೋ ತೊಂದರೆ ಆಗಬಾರ್ದು ಅಂಥೇಳಿ ಒಂದು ಹೊಸ ಮನೆ, ಈಗ ಜಾಧವ್ ಸರ್ ಇದ್ದಾರಲ್ಲ ಆ ಮನೆ, ಲೇಡೀಸ್ ಹಾಸ್ಟೆಲ್ ಆಗಿದ್ದು ನಡೋದು ಜಾಧವ್ ಸರ್ ಮನೆ ಐತಲ್ಲ ಈಗ ಜಾಧವ್ ಸರ್, ಆ ಮನೆಯನ್ನು ನಮ್ಗೆ ಇಟ್ಕೊಳಕ್ಕೆ ಕೊಟ್ಟಿದ್ರು. ಅಲ್ಲಿಂದ ನಂದು ಸರ್ವಿಸ್ ಸ್ಟಾರ್ಟ್ ಆಗ್ತದೆ. ಮೊದಲು ನಾನು ಭಾಳಷ್ಟು ದೂರಿಂದ ನಡ್ಕೊತ ಬರ್ತಾ ಇದ್ದೆ. ಭಾಳಷ್ಟು ತಿನ್ನಂದ್ರೆ ಭಯಂಕರ ತಿಂದಿದ್ದೆ. ಭಾಳ ಮಂದಿ ನನ್ನ ಸ್ಟೂಡೆಂಟ್ಸ್ ನನ್ನ ಮುಂದೆ ಕಟ್ಟಿ ಮನಿ ಮೇಡಮ್ ಎಲ್ಲದಾರ್ರಿ ಅಂತ ನಾನಪ್ಪ ಅನ್ಕೊಂಡು ಅಯ್ಯೋ ಮೇಡಮ್ ನೀವು ಹಿಂಗಾಗಿರಿ ಅಂತ ಕೇಳಕ್ಕೆ. ಈಗ ಹೌದು ನಾನು ಕಟ್ಟಿ ಮನೆಯಿಂದ ಎಲ್ಲ ಮೇಡಮ್ ಆಗೀನಿ. ಆದ್ರೆ ಆ ಒಂದು ನನಗೆ ಏನು ಸಹಕಾರ ಕೊಟ್ರಲ್ಲ, ನಾ ಇವತ್ತು ಅಂತಂದ್ರೆ ಬರೀ ನನಗೆ ಅವರು ಇರಾಕ್ ಒಂದು ಮನೆ ಕೊಟ್ಟಿಲ್ಲ ಸೊಸೈಟಿ ಅವರು, ನನಗೆ ಮೊದಲು ಒಂದು ಬದುಕು ಕೊಟ್ಟರು, ಒಳ್ಳೆಯ ಗಂಡನು ಕೂಡ ಹುಡುಕಿ ಕೊಟ್ಟಿದ್ರು. ಎಷ್ಟೊಂದು ಅಂತಂದ್ರೆ ಎಲ್ಲರೂ ಕೂಡ ನನ್ನ ಎಂಗೇಜ್ಮೆಂಟ್ದಾಗ ಕಂಪ್ಲೀಟ್ ಮ್ಯಾನೇಜ್ಮೆಂಟನ್ನು ಕೂಡ ನನ್ನ ಎಂಗೇಜ್ಮೆಂಟು ಮಾಡ್ತು.